ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವರುಣ ಘಾತಕ್ಕೆ ಬೆಂಗಳೂರಿನಲ್ಲಿ ಅಧ್ವಾನಗಳೇ ಮೇಲಿದ್ದು ಬಂದಿವೆ. ರಸ್ತೆಗಳು ನದಿಯಾಗಿ ಬದಲಾಗಿದ್ರೆ ಡಾಂಬರ್ ಮಾಯವಾಗಿದೆ. ಪ್ರತಿಷ್ಠಿತ ಏರಿಯಾಗಳೇ ಮುಳುಗಿ ಜನ ಒದ್ದಾಡಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮಾತಿನ ಬಾಣಗಳನ್ನೇ ಪ್ರಯೋಗಿಸಿವೆ. ವಿರೋಧಿ ಪಡೆಯ ಟೀಕೆಗಳಿಗೆ ಸಚಿವರು ಪಂಚ್ ಕೊಟ್ಟಿದ್ದಾರೆ. ಚರಂಡಿಯಲ್ಲಿ ಹೋಗಬೇಕಿದ್ದ ನೀರು ರೋಡ್ನಲ್ಲೇ ನಿಂತಿದೆ. ಏರಿಯಾದ ರಸ್ತೆಗಳು ಜಲಾವೃತವಾಗಿದೆ. ಇಡೀ ಲೇಔಟ್ ದ್ವೀಪದಂತೆ ಬದಲಾಗಿದೆ. ಡಾಂಬರು ಹಾಕಿದ್ದ ರಸ್ತೆಗಳು ಕಿತ್ತು ಬಂದಿದೆ. ಬೆಂಗಳೂರಿನಲ್ಲಿ ನಿನ್ನೆ ಮತ್ತು ಮೊನ್ನೆ ರಾತ್ರಿ ಸುರಿದ ಜಡಿ ಮಳೆ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದೆ. ಆದ್ರೀಗ ಈ ಮಳೆ ಅವಾಂತರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ರಾಜಕಾಲುವೆ ಒತ್ತುವರಿ ತೆರವು ಭರವಸೆ ಏನಾಯ್ತು? ಕೆಲಸ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ ಎಂದ ಅಶೋಕ್. ಬೆಂಗಳೂರಿನಲ್ಲಿ ಮಳೆ ಅವಾಂತರ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ಸರ್ಕಾರದ ವಿರುದ್ಧ ಹರಿಹಾಯ್ದಿರೋ ಅಶೋಕ್ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಸಮಸ್ಯೆ ಸರಿಪಡಿಸುವುದಾಗಿ ಸಿಎಂ ಮತ್ತು ಡಿಸಿಎಂ ವೀರಾವೇಶದ ಮಾತುಗಳನ್ನಾಡಿದ್ರು. ಆದ್ರೆ ಅದು ಜಾರಿಗೆ ಬಂತ ಅಂತ ಪ್ರಶ್ನಿಸಿದ ಅಶೋಕ್, ಸರ್ಕಾರದಲ್ಲಿ ಹಣವಿಲ್ಲ, ಪಾಲಿಕೆಯಲ್ಲೂ ಹಣವಿಲ್ಲ, 60% ಕಮಿಷನ್ ಕೊಟ್ಟು ಗುತ್ತಿಗೆದಾರರು ಹೇಗೆ ಕೆಲಸ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ರಾಜಕಾಲುವೆಗಳು ಸರಿ ಹೋದ್ರೆ, ಆ ಒತ್ತುವರಿಗಳು ಸರಿ ಹೋದ್ರೆ, ಆ ಬಾಟಲ್ ನೆಕ್ ಸರಿ ಹೋದ್ರೆ ಎಲ್ಲ ಸಮಸ್ಯೆ ಬಗೆಹರಿತದೆ. ಇವ್ರ ಹತ್ರ ಅಷ್ಟು ದುಡ್ಡಿಲ್ಲ. ಅವ್ರ ಹತ್ರ 2,000 ಕೋಟಿ ಕೊಡೋಕ್ಕೆ ದುಡ್ಡಿಲ್ಲ. ಯಾಕಂದ್ರೆ ಪ್ರತಿ ತಿಂಗಳು ಅವ್ರು ಬರೋ ದುಡ್ಡು ಎಲ್ಲ ಫ್ರೀಗಳಿಗೆ ಕೊಡಬೇಕು. ಅಭಿವೃದ್ಧಿಗೆ ಕೊಡೋಕೆ ಹಣ ಇಲ್ಲ ಅವ್ರ ಹತ್ರ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಬೆಂಗಳೂರಿನ ಅವ್ಯವಸ್ಥೆಗೆ ಟೀಕಿಸಿದ್ದು, ಮಳೆಯಾಗುತ್ತಿದ್ರೂ ಸರ್ಕಾರ ಪೂರ್ವಭಾವಿ ತಯಾರಿಯಾಗಿಲ್ಲ. ನಾವಿದ್ದಾಗ 8,000 ಕೋಟಿ ಕೊಟ್ಟಿದ್ವಿ. ಮೇನ್ ಡ್ರೈನ್, ಸಬ್ ಡ್ರೈನ್ ಕ್ಲೀನ್ ಆಗ್ಬೇಕು, ರಾಜಕಾಲುವೆ ಒತ್ತುವರಿ ತೆರವು ಆಗ್ಬೇಕು ಅಂತ ಹೇಳಿದ್ದಾರೆ. ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ. ನಾವಿದ್ದಾಗ 8,000 ಕೋಟಿ ಕೊಟ್ಟಿದ್ವಿ. ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರು. 6 ತಿಂಗಳಿನಲ್ಲಿ ಒತ್ತುವರಿ ತೆರವು ಮಾಡ್ತೀವಿ ಅಂದ್ರು. ಆದ್ರೆ ಈಗ ಏನಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಬ್ಬರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು. ಇನ್ನು ಕೆಲವರು 6 ತಿಂಗಳು ಸಮಯ ಕೊಡಿ, 6 ತಿಂಗಳ ಒಳಗಡೆ ಎಲ್ಲ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಸುವ್ಯವಸ್ಥಿತ ರೀತಿಯಲ್ಲಿ ನೀರು ಸರಾಗವಾಗಿ ಹರಿದೋಗಂಗೆ ಮಾಡ್ತೀವಿ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದರೂ ಕೂಡ ಪರಿಣಾಮ ಮತ್ತೆ ಮುಳುಗ್ತಾ ಇರೋ ಬೆಂಗಳೂರು. ಮಳೆಯಲ್ಲೇ ಡಾಂಬರೀಕರಣ ಮಾಡಿದ ಬಗ್ಗೆ ಕಿಡಿಕಾರಿದ್ದ ಅಶೋಕ್, ಮಳೆ ನೀರು ತುಂಬಿದ ರಸ್ತೆಯಲ್ಲಿ ಟಾರ್ ಹಾಕುವ ಸಾಧನ ಇವರು ತಂದಿದ್ದಾರೆ ಅಂತ ತಿವಿದಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಮಳೆಯಲ್ಲೂ ರಸ್ತೆ ಗುಂಡಿ ಸರಿ ಮಾಡೋ ಅವಕಾಶ ಬಂದಿದೆ ಅಂತ ಹೇಳಿದ್ದು, ರೈನ್ಬೋ ಲೇಔಟ್ ಸಮಸ್ಯೆ ಬಗ್ಗೆ ವರದಿ ತರಿಸಿಕೊಂಡು ಸರಿಪಡಿಸೋ ಕೆಲಸ ಮಾಡ್ತೇವೆ ಎಂದಿದ್ದಾರೆ. ಮಳೆ ನೀರು ನಿಂತು ಒಳಗಡೆ ಟಾರ್ ಹಾಕುವಂತ ಒಂದು ಹೊಸ ಎಕ್ವಿಪ್ಮೆಂಟು ಈ ಕಾಂಗ್ರೆಸ್ ಅವರು ತರಿಸಿದ್ದಾರೆ. ಅವ್ರಿಗೆ ಅಭಿನಂದನೆ ಸೇರಿಸ್ಬೇಕು. ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲ್ ಹಾಕುವಂತ ಒಂದು ಅವಕಾಶ ಬಂದಿದೆ. ಅದನ್ನು ಕೂಡ ನಾವು ವೆಟ್ ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಡಿಕೆಶಿ ಮಳೆಯಲ್ಲೇ ಡಾಂಬರು ಹಾಕೋ ವೆಟ್ ಮಿಕ್ಸಿಂಗ್ ವಿಧಾನ ಇದೆ ಅಂತಿದ್ದಾರೆ. ಆದ್ರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು, ಮಳೆ ಇರೋದ್ರಿಂದ ಒಂದು ಕಡೆಯಿಂದ ರಸ್ತೆ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಹಾಳಾಗುತ್ತೆ, ಮಳೆ ಬರುವಾಗ ಕೆಲಸ ಮಾಡಿದ್ರೆ ಹಣ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ದು ಗೊಂದಲಕ್ಕೆ ಕಾರಣವಾಗಿದೆ. ಬೀಳ್ತಾ ಇರೋವಾಗ ನಾವೇನೇ ರಿಸ್ಟೋರ್ ಮಾಡಿದ್ರು ಅದು ಉಳಿಯೋದಿಲ್ಲ, 2 ದಿನದಲ್ಲಿ ಮತ್ತೆ ಕಿತ್ತೋಗುತ್ತೆ. ಸೊ ತೇವಾಂಶ ಇದ್ದಾಗ ರಿಪೇರಿ ಮಾಡಿದ್ರೂ ಕೂಡ ಅದು ವ್ಯರ್ಥ, ದುಡ್ಡು ಹಣನೂ ಕೂಡ ಪೋಲಾಗುತ್ತೆ. ಕೇವಲ ಬೆಂಗಳೂರು ಮಳೆ ಅವಾಂತರ ವಿಚಾರ ಮಾತ್ರವಲ್ಲ, ಉತ್ತರ ಕರ್ನಾಟಕದಲ್ಲಿನ ಪ್ರವಾಹ ಮತ್ತು ರೈತರಿಗೆ ಪರಿಹಾರ ವಿಚಾರದಲ್ಲೂ ಆಡಳಿತ ವಿಪಕ್ಷ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ. ಬ್ಯೂರೋ ರಿಪೋರ್ಟ್, ಟಿವಿ9.